ಶಬರಿಮಲೆಗೆ ಭೇಟಿ ನೀಡಲಿರುವ ದ್ರೌಪದಿ ಮುರ್ಮು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇರುವ ಮೊದಲ ರಾಷ್ಟ್ರಪತಿ. ಮೇ 19ರಂದು ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ. ಅವರು ಜಾರ್ಖಂಡ್ನ ಸಂತಾಲ್ ಪರಗಣ ಪ್ರದೇಶದವರಾಗಿದ್ದು ಈ 7 ವರ್ಷಗಳಲ್ಲಿ ಅವರು ತಮ್ಮ ಸಹೋದರರನ್ನು ಕೂಡ ಕಳೆದುಕೊಳ್ತಾರೆ. ಮುರ್ಮು 1997ರಲ್ಲಿ ಭಾರತೀಯ ಜನತಾ ಪಕ್ಷ ಸೇರ್ತಾರೆ. ಮೇ 19ರಂದು ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಈ ಮೂಲಕ ಶಬರಿಮಲೆಗೆ ಭೇಟಿ ನೀಡ್ತಾ ಇರುವ ಮೊದಲ ಭಾರತೀಯ ಪ್ರಪ್ರಥಮ ರಾಷ್ಟ್ರಪತಿ ಅನ್ನುವ ಹೆಗ್ಗಳಿಕೆಗೆ ಭಾಜನರಾಗ್ತಿದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಶಬರಿಮಲೆಗೆ ಭೇಟಿ ನೀಡಲಿರುವ ದ್ರೌಪದಿ ಮುರ್ಮು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇರುವ ಮೊದಲ ರಾಷ್ಟ್ರಪತಿ. ಮೇ 19ರಂದು ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ. ಭಾರತದ 15ನೇ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಭಾರತದ ಅತಿದೊಡ್ಡ ಸ್ಥಳೀಯ ಬುಡಕಟ್ಟುಗಳಲ್ಲಿ ಒಂದಾಗಿರುವಂತಹ ಸಂತಾಲ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಅವರು ಜಾರ್ಖಂಡ್ನ ಸಂತಾಲ್ ಪರಗಣ ಪ್ರದೇಶದವರಾಗಿದ್ದು ಭಾರತದ ಸ್ಥಳೀಯ ಬುಡಕಟ್ಟು ಸಮುದಾಯದಿಂದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಅವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗುವುದನ್ನು ದೇಶದಲ್ಲಿ ಬುಡಕಟ್ಟು ಸಮುದಾಯಗಳ ಮನ್ನಣೆ ಮತ್ತು ಉನ್ನತಿಗೆ ಮಹತ್ವದ ಕ್ಷಣ ಅಂತ ಪರಿಗಣಿಸಲಾಗಿರುವಂಥದ್ದು. ಹೌದು, 1980ರಲ್ಲಿ ದ್ರೌಪದಿ ಮುರ್ಮು ಬುಡಕಟ್ಟು ಜನಾಂಗದವರಾದ ಅವರು ಬ್ಯಾಂಕ್ ಉದ್ಯೋಗಿ ಶ್ಯಾಮ್ ಚರಣ್ ಮುರ್ಮು ಅವರನ್ನ ವಿವಾಹ ಆಗ್ತಾರೆ. ದುಃಖಕರ ಅಂತಂದ್ರೆ ಅವರ ದಾಂಪತ್ಯವು ಹೆಚ್ಚು ಕಾಲ ಉಳಿಯೋದೇ ಇಲ್ಲ. 2009 ಮತ್ತು 2015ರ ನಡುವೆ ಅವರ ಪತಿ ಮತ್ತು ಅವರ 2 ಗಂಡು ಮಕ್ಕಳು ಒಬ್ಬರ ನಂತರ ಒಬ್ಬರು ನಿಧನರಾಗ್ತಾರೆ. ಈ 7 ವರ್ಷಗಳಲ್ಲಿ ಅವರು ತಮ್ಮ ಸಹೋದರರನ್ನು ಕೂಡ ಕಳೆದುಕೊಳ್ತಾರೆ. ನಿಜಕ್ಕೂ ಕೂಡ ದ್ರೌಪದಿ ಮುರ್ಮು ಅವರ ಬಾಳಲ್ಲಿ ವಿಧಿ ಘೋರವಾಗಿ ಆಟ ಆಡಿರುತ್ತೆ. ಅವರ ಆರಂಭಿಕ ವೃತ್ತಿ ಜೀವನವು ಒಡಿಶಾ ಸರ್ಕಾರದ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಸಹಾಯಕರಾಗಿ ಪ್ರಾರಂಭ ಆಗುತ್ತೆ. ಅವರು ರೈರಂಗಪುರ ಶ್ರೀ ಅರಬಿಂದೋ ಸಮಗ್ರ ಶೈಕ್ಷಣಿಕ ಕೇಂದ್ರದಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡಿದವರು. ಭೂಗೋಳ, ಗಣಿತ, ಹಿಂದಿ ಮತ್ತು ಒಡಿಯಾವನ್ನ ಕಲಿಸಿದವರು. ಮುರ್ಮು 1997ರಲ್ಲಿ ಭಾರತೀಯ ಜನತಾ ಪಕ್ಷ ಸೇರ್ತಾರೆ. ಅವರು 2000 ಮತ್ತು 2004ರಲ್ಲಿ ಒಡಿಶಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗ್ತಾರೆ. ಅವರು ಒಡಿಶಾ ಸರ್ಕಾರದಲ್ಲಿ ಸಚಿವರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಅವರು 2009ರಿಂದ 2014ರವರೆಗೆ ಒಡಿಶಾ ಶಾಸಕಾಂಗ ಸಭೆಯ ಸ್ಪೀಕರ್ ಕೂಡ ಆಗಿದ್ರು. 2015ರಲ್ಲಿ ಜಾರ್ಖಂಡ್ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ಅವರು 2022ರಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಮೊದಲು 6 ವರ್ಷಗಳ ಕಾಲ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಿದರು. ಅವರು ಈ ಹುದ್ದೆಯನ್ನ ಅಲಂಕರಿಸಿದ ಅತ್ಯಂತ ಕಿರಿಯ ಪಿತೃ ಮತ್ತು ಸ್ವತಂತ್ರ ಭಾರತದಲ್ಲಿ ಜನಿಸಿದ ಮೊದಲ ರಾಷ್ಟ್ರಪತಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೌದು, ಇದೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೇ 19ರಂದು ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಈ ಮೂಲಕ ಶಬರಿಮಲೆಗೆ ಭೇಟಿ ನೀಡ್ತಾ ಇರುವ ಮೊದಲ ಭಾರತೀಯ ಪ್ರಪ್ರಥಮ ರಾಷ್ಟ್ರಪತಿ ಅನ್ನುವ ಹೆಗ್ಗಳಿಕೆಗೆ ಭಾಜನರಾಗ್ತಿದ್ದಾರೆ. ಅವರ ಭೇಟಿಗೆ ಈಗಾಗಲೇ ಭರದ ಸಿದ್ಧತೆ, ಭದ್ರತೆ ಮತ್ತು ವಿದ್ಯುತ್ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಸಾರ್ವಜನಿಕ ದರ್ಶನವನ್ನ ನಿರ್ಬಂಧಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ ಮೇ 18ರಿಂದ 2 ದಿನಗಳ ಕಾಲ ಕೇರಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಷ್ಟ್ರಪತಿಯೊಬ್ಬರು ಶಬರಿಮಲೆ ದೇಗುಲಕ್ಕೆ ಭೇಟಿ ನೀಡ್ತಾ ಇರುವುದು ಇದೇ ಮೊದಲು. ರಾಷ್ಟ್ರಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಮೇ 18 ಮತ್ತು ಮೇ 19ರಂದು ದೇಗುಲಕ್ಕೆ ಸಾರ್ವಜನಿಕ ಪ್ರವೇಶವನ್ನ ನಿರ್ಬಂಧ ಹೇರಲಾಗುತ್ತೆ. ಈ ಕುರಿತು ತಿರುವಾಂಕೂರು ದೇವಸ್ವಂ ಮಂಡಳಿಗೆ ರಾಷ್ಟ್ರಪತಿ ಭವನದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ವೇಳಾಪಟ್ಟಿಯನ್ನ ನೀಡಲಾಗಿದೆ. ಅದರ ಪ್ರಕಾರ ದ್ರೌಪದಿ ಮುರ್ಮು ಮೇ 18ರಂದು ಪಾಲಾದ ಸೆಂಟ್ ಥಾಮಸ್ ಕಾಲೇಜಿನ ಜಯಂತಿ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮೇ 19ರಂದು ಪಂಪಾಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ದೇವಾಲಯದ ಬಳಿ ಇರುವ ನೀಲಕ್ಕಲ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ಪಂಪಾ ಬೇಸ್ ಕ್ಯಾಂಪ್ಗೆ ತೆರಳುತ್ತಾರೆ. ಯಾತ್ರಿಕರಂತೆ 4.25 ಕಿಲೋಮೀಟರ್ ಎತ್ತರದ ಹಾದಿಯಲ್ಲಿ ನಡೀತಾರೆ. ವಿಶೇಷ ರಕ್ಷಣಾ ಗುಂಪು ಅಂದರೆ ಎಸ್ಪಿಜಿ ಭದ್ರತೆಯಲ್ಲಿ ಕಡಿದಾದ ರಸ್ತೆಯಲ್ಲಿ ತೆರಳಲಿದ್ದಾರೆ. ಇನ್ನು ಪ್ರವಾಸ ಸಂದರ್ಭದಲ್ಲಿ ಮುರ್ಮು ಅವರು ಕೊಟ್ಟಾಯಂ ಮತ್ತು ಕುಮಾರಕೋಮ್ನಲ್ಲಿ ಉಳಿದುಕೊಳ್ಳುವ ನಿರೀಕ್ಷೆ ಇದೆ. ಭದ್ರತೆ ಮತ್ತು ವಸತಿಗಾಗಿ ಅಗತ್ಯ ಇರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತೆ ಕೇರಳ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಲಾಗಿದೆ.
ರಾಷ್ಟ್ರಪತಿಯೊಬ್ಬರು ಶಬರಿಮಲೆ ದೇಗುಲಕ್ಕೆ ಭೇಟಿ ನೀಡೋದಕ್ಕೆ ನಿರ್ಧರಿಸಿದ್ದು ಇದೇ ಮೊದಲು ಎನ್ನಲಾಗ್ತಾ ಇದೆ. ಅವರು ಬೆಟ್ಟದ ಮೇಲೆ ಪಾದಯಾತ್ರೆ ಮಾಡಬೇಕೇ ಅಥವಾ ಕರೆದೊಯ್ಯಬೇಕೇ ಅನ್ನೋದನ್ನ ಎಸ್ಪಿಜಿ ನಿರ್ಧಾರವನ್ನ ಮಾಡುತ್ತೆ. ನಾವು ಅವರ ನಿರ್ದೇಶನವನ್ನ ಪಾಲನೆ ಮಾಡ್ತೀವಿ ಅಂತ ತಿರುವಾಂಕೂರು ದೇವಸ್ವಂ ಮಂಡಳಿಯ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರು ಹೇಳಿದ್ದಾರೆ. ಕಳೆದ ಕೆಲವು ವಾರಗಳಿಂದ ಸಿದ್ಧತೆಗಳು ನಡೀತಾ ಇದೆ ಅಂತ ಪ್ರಶಾಂತ್ ಅವರು ತಿಳಿಸಿದ್ದಾರೆ. ಈ ಭೇಟಿ ವಿಚಾರವಾಗಿ 2-3 ವಾರಗಳಿಂದ ಅನಧಿಕೃತ ಮಾಹಿತಿ ಇತ್ತು. ಈಗ ಅದು ಖಚಿತವಾಗಿದೆ. ನಾವು ತುರ್ತು ರಸ್ತೆ ದುರಸ್ತಿ ಮತ್ತು ನಿರ್ಮಾಣ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ದೀವಿ. ಅಧಿಕೃತ ದೃಢೀಕರಣ ಬಂದಿದ್ದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸ್ಟಾಕ್ ಟೇಕಿಂಗ್ ಸಭೆಯನ್ನ ಕರೆಯಲಿದ್ದಾರೆ. ಇದು ಐತಿಹಾಸಿಕ ಭೇಟಿ ಆಗಲಿದೆ ಅಂತ ಅವರು ಹೇಳಿದ್ರು. ರಾಷ್ಟ್ರಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಮೇ 18 ಮತ್ತು 19ರಂದು ನಿರ್ಬಂಧಗಳನ್ನ ಘೋಷಣೆ ಮಾಡಲಾಗಿದೆ. ಆ ದಿನಗಳಲ್ಲಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಹಾಗೆ ರಾಷ್ಟ್ರಪತಿಗಳ ಭೇಟಿಯ ಸಮಯದಲ್ಲಿ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ವರ್ಚುವಲ್ ಕ್ಯೂ ಟಿಕೆಟ್ ಸೇವೆಗಳನ್ನು ಕೂಡ ಸ್ಥಗಿತ ಮಾಡಲಾಗಿರುತ್ತೆ. ಶಬರಿಮಲೆಗೆ ರಾಜಕಾರಣಿ ನೀಡಿದ ಕೊನೆಯ ಪ್ರಮುಖ ಭೇಟಿ ಅಂತಂದ್ರೆ ವಿವಿ ಗಿರಿ ಅವರದ್ದಾಗಿತ್ತು. 1960ರ ದಶಕದ ಆರಂಭದಲ್ಲಿ ಕೇರಳ ರಾಜ್ಯಪಾಲರಾಗಿದ್ದ ಅವರು ಶಬರಿಮಲೆ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ರು. 1969ರಲ್ಲಿ ರಾಷ್ಟ್ರಪತಿ ಆಗುವುದಕ್ಕೆ ಮೊದಲು ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ರು. ಅದಾದ ನಂತರ ಇದೀಗ ದ್ರೌಪದಿ ಮುರ್ಮು ಅವರ ಭೇಟಿ ದೇವಾಲಯದ ಇತಿಹಾಸದಲ್ಲಿ ಮಹತ್ವದ್ದಾಗಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.